ಪ್ರಿಯಾಂಕಾ ಓಕೆ ಮಾತಾಡಮ್ಮ. ಯಾರು ಕಂಡ್ರೆ ನಿಮ್ಗೆ ತುಂಬ ಭಯ ಅಮಂಗ್ ದೀಸ್ ಪೀಪಲ್ ಲೈಕ್ ಹೂಮ್ ಯು ವರ್ಕ್ ವಿತ್? ತರುಣ್ ಸರ್ ಅಂದ್ರೇ ಭಯ. ಯಾಕಂದರೆ ಮಹಾನಟಿಯಲ್ಲಿ ಅಷ್ಟು ನೋಡಿದ್ದೀವಿ, ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ. ಸೊ ಅವ್ರು ಮಾತಾಡಿದ್ರೇ ನಮಗೆ ಒಂಥರ ಭಯ ಆಗ್ತಿತ್ತು, ಲೈಕ್ ಏನು ಕಮೆಂಟ್ ಕೊಡ್ತಾರೆ ಈ ಸಲ, ಏನು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಅಂತ. ಬಟ್ ಸೆಟ್ಟಿಗೆ ಬಂದಾಗ ಅವ್ರು ಅಷ್ಟೇ ಫ್ರೆಂಡ್ಲಿ ಆಗಿದ್ದರು. ಇವಾಗ ತಾನೇ ಭಯ ಅಂದರೆ ಇವಾಗ ತಾನೇ ಫ್ರೆಂಡ್ಲಿ. ಅದೇ ಅಷ್ಟು ಫ್ರೆಂಡ್ಲಿ ಆಗಿ ಅಷ್ಟು ಟ್ರೀಟ್ ಮಾಡಿದ್ರು. ಸ್ವಲ್ಪ ಸ್ಟಾರ್ಟಿಂಗ್ ಬಂದಾಗ ನನಗೂ ಭಯ ಆಯಿತು ಹೇಗೆ ವರ್ಕ್ ಮಾಡೋದು ಅಂತ. ಆ್ಯಂಡ್ ಸರ್ರೇ ಟ್ರೈಂಡ್ ಎಲ್ಲ ಮಾಡಿದ್ರು. ಸೊ ಅದು ಖುಷಿ ಆದಮೇಲೆ ಈಗಲೂ ಸ್ವಲ್ಪ ಮಾತಾಡೋದಕ್ಕೆ ಭಯ ಆಗುತ್ತೆ, ಸರ್ ಹತ್ರ ಏನಾದರೂ ಬೈತಾರ ಅಂತ. ಯು ಇನ್ಸಿಸ್ಟೆಡ್ ವೈ ಅಂದರೆ ಪರ್ಟಿಕ್ಯುಲರಾಗಿ ಏನಕ್ಕೆ? ಅಂದರೆ ನಂದು ಜರ್ನಿಲಿ ನಾನೊಂದು ಕಲ್ತಿದ್ದು ಏನಂದರೆ ಮೇಡಮ್, ಸಿನಿಮಾ ಚೆನ್ನಾಗಿ ಮಾಡೋದು ಒಂದು ಪಾರ್ಟ್ ಆದರೆ ಅದನ್ನು ಆಡಿಯನ್ಸ್ ಹತ್ರ ತಲುಪೋದು ಮತ್ತೊಂದು ಪಾರ್ಟ್ ಇರುತ್ತೆ. ಸಿನಿಮಾದಲ್ಲಿ ಎಲ್ರಿಗೂ ಗೊತ್ತಿರೋ ಸತ್ಯನೇ ಇದು, ಇಲ್ಲ ಡೈರೆಕ್ಟರ್ ಸ್ಟಾರ್ ಆಗಿರಬೇಕು, ಇಲ್ಲ ಹೀರೋ ಸ್ಟಾರ್ ಆಗಿರಬೇಕು, ಇಲ್ಲ ಒಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ ವ್ಯಾಲ್ಯೂ ಇರಬೇಕು. ಅವಾಗ ಮಾತ್ರ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ನಾನು ಮಾಡಿರೋ ಒಂದು ಸಿನಿಮಾ ಚೆನ್ನಾಗಿ ಅದನ್ನು ತಲುಪಿಸ್ಬೋದು. ಅಂದರೆ ಈ ಮೂರಲ್ಲಿ ಒಬ್ಬರು ಯಾರಾದರೂ ಒಬ್ಬರು ಡ್ರೈವರ್ ಥರ ಇರಲೇಬೇಕು. ನಾನು ಝೀರೋ. ನಾನು ಹೋಗಿ ಅಪ್ರೋಚ್ ಮಾಡಿದ್ರೆ ಯಾವುದೇ ಸ್ಟಾರ್ಸ್ಗಳ ಕತೆ ಸಿನಿಮಾ ಮಾಡೋದಿಲ್ಲ, ಕತೆ ಕೇಳೋ ಸ್ಟೇಜಲ್ಲೂ ಇರೋದಿಲ್ಲ. ಅದು ನಮ್ಮ ಎಕ್ಸ್ಪೀರಿಯನ್ಸ್ಲೇ ಗೊತ್ತಿರುತ್ತೆ. ನನ್ನ ಕಡೆಯಿಂದ ಆ್ಯಕ್ಟಿಸ್ಟ್ ಅಂತ ಟ್ರೈ ಮಾಡಬೇಕಾಗಿರೋದು ಪ್ರೊಡ್ಯೂಸರ್ನಷ್ಟೇ. ಅದು ನಾವು ಒಳ್ಳೆ ದೊಡ್ಡ ಬ್ಯಾನರ್ನ ಅದು ನೋಡಿ ಅವ್ರಿಗೂ ನೂರಾರು ಕತೆ ಹೇಳೋ ಡೈರೆಕ್ಟರ್ಗಳು ಬರ್ತಾನೆ ಇರ್ತಾರೆ. ನನ್ನ ಕತೆ ಕೇಳಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇರುತ್ತೆ ಅಷ್ಟೇ ಬಿಟ್ಟರೆ. ಬಟ್ ನ್ಯಾಚುರಲ್ ಆಗಿ ಅವ್ರು ಕೇಳೋಷ್ಟು ಇದು ಇರೋದಿಲ್ಲ, ಅಂದರೆ ಆ್ಯಕ್ಟಿಸ್ ಇರೋದೇ ಇಲ್ಲ. ಅದು ತರುಣ್ ಸರ್ ಬೇಸಿಕಲಿ ಡೈರೆಕ್ಟ್ರೇ ಆಗಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗಿ ಫಿಕ್ಸ್ ಮಾಡ್ಬೋದು ಅಂತ. ಇನ್ನೊಂದು ಅವ್ರಿಗೆ ಆಲ್ರೆಡಿ ಸ್ಟಾರ್ ವ್ಯಾಲ್ಯೂ ಇರೋದ್ರಿಂದ ನಾನು ಮಾಡಿರೋ ಕೆಲಸಕ್ಕೆ ಇನ್ನೊಂದು ಸ್ವಲ್ಪ ಮೈಲೇಜ್ ಸಿಗುತ್ತೆ ಅನ್ನೋದೊಂದು ಪ್ರಾಕ್ಟಿಕಲ್ ಪಾಯಿಂಟ್ ಮೇಡಮ್. ತರುಣ್ ಸರ್, ಇದು ರಿಲೀಸ್ ಪ್ಲಾನ್ಸ್ ಯಾವಾಗ? ಬೈ ಆಗಸ್ಟ್ ನಮಗೆ ಸೆನ್ಸಾರ್ ಆಗುತ್ತೆ. ನಾವು ಇವಾಗ ಸೆನ್ಸಾರ್ ಪ್ರೋಸೆಸಲ್ಲಿ ಇದ್ದೀವಿ ಈಗ. ಸೊ ಅವರು ಯೂಶಲಿ ಒಂದು 40-45 ಡೇಸ್ ಅಷ್ಟು ಟೈಮ್ ಅಂತ ಅಂದ್ಕೊಂಡ್ರು ನಾವು ಸೆನ್ಸಾರ್ಗೆ. ಎನಿವೇರ್ ಇನ್ ಆಗಸ್ಟಲ್ಲಿ ಸೆನ್ಸಾರ್ ಆಗ್ಬೋದು. ಅದಾದಮೇಲೆ ಪ್ಲ್ಯಾನ್ ರಿಲೀಸ್ ಒಂದಷ್ಟು ಲೈನ್ ಅಪ್ ಇದೆಯಲ್ಲ ಎಲ್ಲ ನಾನು. ಸೊ ಯಾವುದು ನನಗೊಂದು ಒಳ್ಳೆ ವಿಂಡೋ ಸಿಗುತ್ತೆ, ಈ ಪಿಕ್ಚರ್ ನಮಗೆ ಜನಕ್ಕೆ ತಲುಪಿಸೋದಕ್ಕೆ ಒಂದೊಳ್ಳೆ ವೀಕ್ಸ್ ಬೇಕು ನಮಗೆ. ಸೊ ಹಾಗಾಗಿ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ವಿ ಹ್ಯಾವ್ ಅ ಗುಡ್ ಡಿಸ್ಟ್ರಿಬ್ಯೂಟರ್ ಹಿಯರ್, ಜಗದೀಶ್ ಫಿಲಮ್ಸ್ ಅವರು ಇದ್ದಾರೆ. ವಿಲ್ ಆಲ್ ಸಿಟ್ ಆ್ಯಂಡ್ ಡಿಸೈಡ್ ಆನ್ ದಟ್. ಬಟ್ ಬೈ ಆಗಸ್ಟ್ ಕಾಪಿ ರೆಡಿ ಇಟ್ಕೊಂಡಿರ್ತೀವಿ ಸೆನ್ಸಾರ್ ಮಾಡಿ.